ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟನ್ನು ಮೇಲೆ ಅಥವಾ ಕೆಳಗಡೆ ತಗೊಂಡೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಈ ವಾರ ಕೂಡ ಹಲವಾರು ಇವೆಂಟ್ಗಳಿದ್ದಾವೆ. ಖಂಡಿತ ಅವುಗಳು ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಕೆಟ್ನ ಮೇಲೆ ಇಂಪ್ಯಾಕ್ಟ್ ಮಾಡುವಂಥವು. ನೋಡೋಣ ಯಾವೆಲ್ಲ ಇದ್ದಾವೆ ತಿಳ್ಕೊಳ್ಳೋಣ. ಗೆಳೆಯರಿ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬೋದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಗೆಳೆಯರಿ, ಇವೆಂಟ್ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ. ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಲಾಸ್ಟ್ 5 days ಅಲ್ಲಿ ನೋಡ್ಬೋದು 101.039% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಎಸ್ಪೆಷಲಿ ನಮ್ಮ ಹೆಡ್ಲೈನ್ ಇಂಡೈಸಸ್ಗಳಲ್ಲಿ ಒಂದಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ಇದೆ. ಬಟ್ ಪೋರ್ಟ್ಫೋಲಿಯೋಗಳಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ. ನಿಫ್ಟಿ 50 1 ವೀಕಲ್ಲಿ 0.39% ಅಪ್ ಆಗಿದೆ. ಬಟ್ ಪೋರ್ಟ್ಫೋಲಿಯೋಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಖಂಡಿತ ಡೌನ್ ಫಾಲ್ ಇದೆ. ಆ ರೀತಿಯ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಓವರ್ ಆಲ್ ಇಂಡೈಸ್ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಖಂಡಿತ ನಿಫ್ಟಿ 50 ಪಾಸಿಟಿವ್ ಮೊಮೆಂಟಮ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಸೆನ್ಸೆಕ್ಸ್ ಅಲ್ಲಿ 5 days ಪರ್ಫಾರ್ಮೆನ್ಸ್ ಅನ್ನು ನಾವು ಓಪನ್ ಮಾಡಿದ್ರೆ ಇಲ್ಲೂ ಕೂಡ ನೋಡಬಹುದು 420 ಪಾಯಿಂಟ್ಸ್ ಅಥವಾ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಒಟ್ಟಿನಲ್ಲಿ ಎರಡು ಕಡೆ ವೀಕ್ಲಿ ಒಂದಷ್ಟು ಗೈನ್ ಅಲ್ಲೇ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಕಳೆದ ವಾರ. ಇನ್ನು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಂತೂ ಹೈಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಒಂದು ದಿನ ಮಾರ್ಕೆಟ್ ಅಪ್ ಆದ್ರೆ ಇನ್ನೊಂದು ದಿನ ಡೌನ್ ಆಗ್ತದೆ. ಈ ರೀತಿ ಪರ್ಫಾರ್ಮೆನ್ಸ್ ಇದೆ. ಶುಕ್ರವಾರದ ಸೆಷನ್ ಅಲ್ಲಿ ನೋಡಬಹುದು 493 ಪಾಯಿಂಟ್ಸ್ ಅಥವಾ 1.08% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದೇ ಗುರುವಾರ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಅದರಲ್ಲೂ ಹೈಯಿಂದ ಜಾಸ್ತಿನೇ ಮಾರ್ಕೆಟ್ ಡೌನ್ ಆಗಿತ್ತು. ಓವರ್ ಆಲ್ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 822 ಪಾಯಿಂಟ್ಸ್ ಅಥವಾ 1.75% ಡೌನ್ ಫಾಲ್ ಇದೆ. ಸೋಮವಾರ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು, ಮಂಗಳವಾರ ಡೌನ್ ಆಯಿತು, ಮತ್ತೆ ಸೇಮ್ ಲೆವೆಲ್ ಅಲ್ಲಿ ಕನ್ಸಾಲಿಡೇಟ್ ಆಯಿತು, ಮತ್ತೆ ಇಲ್ಲೊಂದಷ್ಟು ಅಪ್ ಪರ್ಫಾರ್ಮೆನ್ಸ್ ಬಂತು, ಮತ್ತೆ ಸಸ್ಟೈನ್ ಆಗಲಿಲ್ಲ, ಡೌನ್ ಫಾಲ್ ಬಂತು ನೋಡಬಹುದು ಮೋರ್ ದನ್ 2%. ಅನಂತರ ಶುಕ್ರವಾರದ ಸೆಷನ್ ಅಲ್ಲಿ ಒಂದಷ್ಟು ಬೌನ್ಸ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಈ ರೀತಿ ಹಾವು ಏಣಿ ಆಟ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹೈಲಿ ವೋಲಟೈಲ್ ಪರ್ಫಾರ್ಮೆನ್ಸ್ ಇದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ. ಒಂದು ಸುದ್ದಿ ಬರುತ್ತೆ, ಅದು ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ. ನೆಕ್ಸ್ಟ್ ಡೇ ಮಾರ್ಕೆಟ್ ಅಪ್ ಆಗುತ್ತೆ, ಆ ನೆಗೆಟಿವ್ ಇಂಪ್ಯಾಕ್ಟ್ ಕಂಟಿನ್ಯೂ ಆಗೋದಿಲ್ಲ. ಮತ್ತೆ ಇನ್ನೊಂದ್ 2-3 ದಿನ ಬಿಟ್ಟು ಇನ್ನೊಂದು ಯಾವುದೋ ನ್ಯೂಸ್ ಬರುತ್ತೆ, ಅದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ. ಈ ರೀತಿಯ ಅವು ಎಣ್ಣೆ ಆಟ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಶುಕ್ರವಾರದ ಸೆಷನ್ ಅಲ್ಲಿ 195 ಪಾಯಿಂಟ್ಸ್ 0.88% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇಲ್ಲಿ ನೋಡಬಹುದು ನೆಗೆಟಿವ್ ಕೂಡ ಆಯ್ತು, ನಂತರ ಒಳ್ಳೆ ಬೌನ್ಸ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ತು. ಹೇಗೆ ಸಂಬಂಧಪಟ್ಟಂತೆ ಹಲವು ಸುದ್ದಿಗಳು ಬರ್ತಾ ಇರ್ತವೆ. ಅವುಗಳು ಒಂದಿನ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಮಾಡಿದ್ರೆ ಇನ್ನೊಂದಿನ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಮಾಡ್ತಿದ್ದಾವೆ. 5 days ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ 5 days ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ನಾಸ್ಡಾಕ್ ಅಂತ ನೋಡಬಹುದು. 515 ಪಾಯಿಂಟ್ಸ್ ಅಥವಾ 2.26% ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಅದರಲ್ಲೂ ಗುರುವಾರದ ಸೆಷನ್ ಅಲ್ಲಿ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇತ್ತು ಅಂತ. 4.83% ಡೌನ್ ಹೈಯಿಂದ. ಇದು ಹೈಯಿಂದ ಡೇಸ್ ಹೈಯಿಂದ ಅಷ್ಟೇ. ಒಟ್ಟಿನಲ್ಲಿ ವೋಲಟಿಲಿಟಿ ತುಂಬಾನೇ ಇದೆ. ಜೊತೆಗೆ ಸಾಕಷ್ಟು ಸುದ್ದಿಗಳು ಬರ್ತಿದ್ದಾವೆ, ಎಐ ಬಬಲ್ ಅದು ಇದು ಅಂತ. ಹಾಗಾಗಿ ಮಾರ್ಕೆಟ್ಸ್ ಅಂತೂ ಕಾಶಿಯಸ್ ಆಗಿ ಮೂವ್ ಆಗ್ತಿದೆ. ಅದರಲ್ಲೂ ರಿಟೇಲ್ ಇನ್ವೆಸ್ಟರ್ಸ್ ಅಬ್ವಿಯಸ್ಲಿ ಪಾನಿಕ್ ಆಗ್ತಿರ್ತಾರೆ. ಹಾಗೆ ಹಲವು ಬಿಗ್ ಶಾರ್ಕ್ಸ್ ಹೇಳ್ತಿರೋ ಪ್ರಕಾರ ಮೇ ಬಿ ಒಂದಷ್ಟು ಕರೆಕ್ಷನ್ ಬರ್ಬೋದು ಅಂತ. ಬಟ್ ಅಂತ ಪ್ರಾಬಬಿಲಿಟಿ ಸದ್ಯದ ಮಟ್ಟಿಗಂತ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ಬಟ್ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ವಲ್ಪ ಡೌನ್ ಇದೆ ನಾಸ್ಡಾಕ್ ಕಂಪೋಸಿಟ್ ಕಳೆದ ವಾರ. ಇನ್ನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರದಲ್ಲಿ ಯಾವ್ದಾದ್ರು ರಜೆ ಇದೆಯಾ ಅಂತ ನೋಡಿದ್ರೆ ಯಾವುದೇ ರೀತಿಯ ರಜೆ ಇಲ್ಲ. 5th November ಒಂದಿತ್ತು, ಅದು ಮುಗಿದೋಯ್ತು. ನೆಕ್ಸ್ಟ್ ಇರೋದು 25th December ಕ್ರಿಸ್ಮಸ್ ಡೇಗೆ. ಹಾಗಾಗಿ ಮಾರ್ಕೆಟ್ 5 ದಿನ ಓಪನ್ ಇರುತ್ತೆ ಈ ವಾರ. ಇನ್ನು ನೆಕ್ಸ್ಟ್ ಇವೆಂಟ್ ಗಳ ಕಡೆ ಬಂದ್ರೆ ಭಾರತ ಹಾಗೂ ಅಮೆರಿಕದ ನಡುವಿನ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಏನಾದ್ರೂ ಸುದ್ದಿಗಳು ಬರ್ತಾವ ಅಂತ ವಾಚ್ ಮಾಡ್ಬೇಕಾಗುತ್ತೆ. ತುಂಬಾ ದಿನದಿಂದ ನಾವು ಇದನ್ನ ವಾಚ್ ಮಾಡ್ತಾನೆ ಇದೀವಿ. ಬಟ್ ಬರ್ತಾ ಇಲ್ಲ. ರಿಪೋರ್ಟ್ ಗಳ ಮೂಲಕ ಬರ್ತಾ ಇರುತ್ತೆ. US ಅಫಿಷಿಯಲ್ಸ್ ಕೂಡ ನಾವು ಟ್ರೇಡ್ ಡೀಲ್ ಗೆ ತುಂಬಾ ಹತ್ರ ಇದ್ದೀವಿ ಅಂತ ಹೇಳ್ತಾರೆ. ಹಾಗೆ ಇಂಡಿಯನ್ ಅಫಿಷಿಯಲ್ಸ್ ಕೂಡ ಅದೇ ರೀತಿ ಮಾತನ್ನ ಹೇಳ್ತಾರೆ. ಬಟ್ ಆ ಡೀಲ್ ಮಾತ್ರ ಆಗ್ತಾ ಇಲ್ಲ. ಜೊತೆಗೆ ಭಾರತ ಕೂಡ ಹರಿ ಮಾಡ್ತಿಲ್ಲ. ಇದರಲ್ಲಿ ಆರಾಮಾಗಿ ಕೂಲಾಗಿ ಕಾಮಾಗಿ ಮಾಡ್ಕೊಳ್ಳೋಣ ಅಂತ ನೋಡ್ತಿದೆ ಅನ್ಸುತ್ತೆ. ಆ ರೀತಿಯ ಎನ್ವಿರಾನ್ಮೆಂಟ್ ಇದೆ. ಹರಿ ಮಾಡಿದ್ರೆ ನಾವು ಕೆಲವೊಂದು ಕಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಮೇ ಬಿ ಅರ್ಜೆಂಟ್ ಮಾಡದೇನೆ ಒತ್ತಡ ಏರೋ ತಂತ್ರವನ್ನ ಭಾರತ ಅನುಸರಿಸ್ತಿದೆ ಅಂತಾನೆ ಹೇಳ್ಬೋದು ಇದನ್ನು ನೋಡಿದ್ರೆ. ಬಟ್ ಮಾರ್ಕೆಟ್ ಇನ್ವೆಸ್ಟರ್ಸ್ ಅಂತೂ ತುಂಬಾನೇ ವೆಯ್ಟ್ ಮಾಡ್ತಾರೆ. ಯಾಕಂದ್ರೆ ಮಾರ್ಕೆಟ್ಗೆ ಸಾಕಷ್ಟು ಒಳ್ಳೆಯ ಸುದ್ದಿಗಳು ಬಂದರೂ ಕೂಡ ಅವೇನು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡ್ತಿಲ್ಲ. ಮೇ ಬಿ ಅಟ್ ಲೀಸ್ಟ್ ಟ್ರೇಡ್ ಡೀಲ್ ಆದ್ರೂ ಫೈನಲೈಸ್ ಆದ್ರೆ ಅದೇನಾದ್ರೂ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡುತ್ತಾ ಅಂತ ಇನ್ವೆಸ್ಟರ್ಸ್ ಅಂತೂ ವೆಯ್ಟ್ ಮಾಡ್ತಿದ್ದಾರೆ. ಹಾಗಾಗಿ ಈ ವಾರ ಏನಾದ್ರೂ ಇದ್ರ ಬಗ್ಗೆ ಒಳ್ಳೆಯ ಸುದ್ದಿ ಬರುತ್ತಾ ಅಂತ ವಾಚ್ ಮಾಡಬಹುದಾಗಿರುತ್ತೆ. ನೀವಿಲ್ಲೇ ನೋಡಬಹುದು ಟ್ರಂಪ್ಸ್ ಟ್ಯಾರಿಫ್ ಟ್ಯಾಂಗೋ. ಇಂಡಿಯಾ ಇಸ್ ರೆಡಿ ಟು ವೇಟ್ ಫಾರ್ ಡೀಲ್ ವಾಟ್ ಗಿವ್ಸ್ ನ್ಯೂ ಡೆಲ್ಲಿ ದ ಸ್ಪೇಸ್ ಟು ನೆಗೋಷಿಯೇಟ್ ವಿತ್. ನಾವಿನ್ನೂ ರೆಡಿ ಇದ್ದೀವಿ ವೇಟ್ ಮಾಡ್ಲಿಕ್ಕೆ ಅನ್ನೋ ರೀತಿ ಮೊಮೆಂಟಮ್ ಇದೆ ಭಾರತದಲ್ಲಿ. ಸೊ ನೋಡೋಣ, ಒಂದು ಕಣ್ಣು ಇದರ ಮೇಲೆ ಇರಲೇಬೇಕಾಗುತ್ತೆ. ಇನ್ನು ರಷ್ಯಾ ಯುಕ್ರೇನ್ ವಾರ್ ಬಗ್ಗೆ ನಿನ್ನೆ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ. ಅಮೆರಿಕ 28 ಪಾಯಿಂಟ್ಗಳ ಒಂದು ಪೀಸ್ ಡೀಲ್ ಅನ್ನ ಮಾಡ್ತಿರೋ ಬಗ್ಗೆ. ಹಾಗೆ ಈವ್ನಿಂಗ್ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಸುದ್ದಿಯನ್ನು ಕೂಡ ಕವರ್ ಮಾಡಿದ್ದೆ. ರಷ್ಯಾ ಆ ಡೀಲ್ಗೆ ಅಂದ್ರೆ ಆ ಪಾಯಿಂಟ್ಸ್ ಏನ್ ಮೆನ್ಷನ್ ಮಾಡಿದೆ ಅಮೆರಿಕ,
ಅದಕ್ಕೆ ಒಪ್ಕೊಂಡ ಹಾಗಿದೆ ಮೇಲ್ನೋಟಕ್ಕೆ. ಇನ್ನು ಯುಕ್ರೇನ್ ಒಪ್ಕೊಳ್ಬೇಕಾಗಿದೆ. ಇದಕ್ಕೆ ಏನಾದ್ರೂ ಒಂದು ತಾರ್ಕಿಕ ಅಂತ್ಯ ಸಿಗುತ್ತಾ ಅನ್ನೋದನ್ನ ನಾವು ವಾಚ್ ಮಾಡಬೇಕಾಗುತ್ತೆ. ಹಾಗಾಗಿ ರಷ್ಯಾ ಯುಕ್ರೇನ್ ಇಂದ ಯಾವ ಸುದ್ದಿ ಬರುತ್ತೆ ವಾರ್ಗೆ ಸಂಬಂಧಪಟ್ಟಂತೆ ಇದರ ಮೇಲೂ ಕೂಡ ನಮ್ಮ ಗಮನವನ್ನ ಇಟ್ಟಿರ್ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಇವೆಂಟ್ ಅಂತಂದ್ರೆ ಅದು ಇಂಡಿಯಾದ GDP ಡೇಟಾ ರಿಲೀಸ್ ಆಗ್ತಾ ಇದೆ ಈ ವಾರ. ಬಟ್ ಶುಕ್ರವಾರ ರಿಲೀಸ್ ಆಗುತ್ತೆ ನೋಡಬಹುದು. 28 ನವೆಂಬರ್ ರಿಲೀಸ್ ಆಗ್ತಿದೆ. ಅಂದ್ರೆ ಶುಕ್ರವಾರ ಲಾಸ್ಟ್ ಡೇ ಆಫ್ ದ ವೀಕ್ ಆಗಿರುತ್ತೆ. ಹಾಗೆ ಲಾಸ್ಟ್ ಡೇ ಆಫ್ ದ ಮಂತ್ ಮಾರ್ಕೆಟ್ ಓಪನ್ ಇರೋದು. ಜೊತೆಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈ ಡೇಟಾ ಯೂಶುವಲಿ ರಿಲೀಸ್ ಆಗೋದು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ. ನಮಗೆ ರಿಯಾಕ್ಷನ್ ಅದರ ನೆಕ್ಸ್ಟ್ ಡೇ ಅಂದ್ರೆ ಡಿಸೆಂಬರ್ 1 ಗೆ ನೋಡ್ಲಿಕ್ಕೆ ಸಿಗುತ್ತೆ. ಬಟ್ ಇಲ್ಲಿ ಎಸ್ಟಿಮೇಟ್ಸ್ ಇನ್ನೂ ಅಪ್ಡೇಟ್ ಆಗಿಲ್ಲ. ಕಳೆದ ಸಲ ಅಂತೂ ತುಂಬಾ ಚೆನ್ನಾಗಿತ್ತು. 6.6 ಫೋರ್ಕಾಸ್ಟ್ ಮಾಡಿದ್ರು, 7.8 ಬಂತು. ಈ ಸಲ ಕೂಡ ಕ್ಲೋಸ್ಲಿ ವಾಚ್ ಮಾಡಬೇಕಾಗುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಕ್ಯೂಟೋದು. ಅದರಲ್ಲೂ ಎಸ್ಪೆಷಲಿ GST ರ್ಯಾಷನಲೈಸೇಷನ್ ಇಂಪ್ಯಾಕ್ಟ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಹಾಗಾಗಿ ವಾಚ್ ಮಾಡಬೇಕಾಗುತ್ತೆ ಯಾವ ರೀತಿಯ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಬಟ್ ಈ ವಾರದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡಲ್ಲ. ಬಟ್ ಈ ವಾರದಲ್ಲೇ ರಿಲೀಸ್ ಆಗುತ್ತೆ ಡೇಟಾ. ನೋಡೋಣ ಹೇಗಿರುತ್ತೆ ಅಂತ GDP ಡೇಟಾ. ಇನ್ನು ನೆಕ್ಸ್ಟ್ FIS DIS ಆಕ್ಟಿವಿಟೀಸ್ ಕಡೆ ಬಂದ್ರೆ FIS ಶುಕ್ರವಾರದ ಸೆಷನ್ ಅಲ್ಲಿ ನೋಡಬಹುದು 1766 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 3161 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಜೊತೆಗೆ FIS ಮಧ್ಯೆ ಒಂದಷ್ಟು ಬೈಯಿಂಗ್ ಅನ್ನ ಮಾಡಿದ್ರು ಕೂಡ ಓವರ್ ಆಲ್ ಇಲ್ಲಿವರೆಗೂ ನವೆಂಬರ್ ಅಲ್ಲಿ 13,840 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 54,321 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. FIS ಕಡೆಯಿಂದ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ, ಬಟ್ ಕಡಿಮೆ ಆಗಿದೆ. ಬಟ್ ಅಕ್ಟೋಬರ್ ಹೋಲಿಸಿದ್ರೆ ಸ್ವಲ್ಪ ಜಾಸ್ತಿನೇ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ FIS ಈ ತಿಂಗಳಲ್ಲಿ. ಇನ್ನು ನೆಕ್ಸ್ಟ್ ರುಪಿ ವರ್ಸಸ್ ಡಾಲರ್ ಎದುರುಗಡೆ ರುಪಿ ಅಂತೂ ವೀಕ್ನೆಸ್ ಕಂಟಿನ್ಯೂ ಆಗ್ತಾನೆ ಇದೆ ನೋಡಬಹುದು. 89.62 ಹೋಗಿದೆ. ಅಂದ್ರೆ ಆಲ್ ಟೈಮ್ ಐ ಅಂತಾನೆ ಹೇಳ್ಬೋದು. ಆ ರೀತಿಯ ಪರ್ಫಾರ್ಮೆನ್ಸ್ ಡಾಲರ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸ್ಟ್ರಾಂಗ್ ಆಗ್ತಾನೆ ಹೋಗ್ತಾ ಇದೆ. ರುಪಿ ವೀಕ್ನೆಸ್ ಆಗ್ತಾನೆ ಹೋಗ್ತಾ ಇದೆ. ಖಂಡಿತ ಇದು ನಮ್ಗಂತೂ ಒಳ್ಳೆ ಸುದ್ದಿ ಅಲ್ಲ, ಹಾಗೆ ಮಾರ್ಕೆಟ್ಗೂ ಕೂಡ. ಯಾಕಂದ್ರೆ ನಾವು ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಇದು ಒಳ್ಳೆಯ ಬೆಳವಣಿಗೆ ಅಂತೂ ಆಗೋದಿಲ್ಲ. 90 ಹತ್ರಕ್ಕೆ ಬಂದುಬಿಟ್ಟಿದೆ ಡಾಲರ್. ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಅಂದ್ರೆ ಮೇ ಬಿ ಈ ವಾರದಲ್ಲಿ 90 ಟಚ್ ಮಾಡಿದ್ರು ಆಶ್ಚರ್ಯ ಪಡುವಂತದ್ದೇನಿರೋದಿಲ್ಲ. ಆ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇದರ ಮೇಲೂ ಕೂಡ ನಮ್ಮ ಕಣ್ಣಿಟ್ಟಿರ್ಬೇಕಾಗುತ್ತೆ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ $62.56 ಲಿಕ್ಕೆ ಸಿಗ್ತಾ ಇದೆ. 62-63 ರೇಂಜ್ ಅಲ್ಲಿ ಇದೆ. ಇಲ್ಲೇನು ಬಿಗ್ ಡಿಫರೆನ್ಸ್ ಆಗಿಲ್ಲ ಪರ್ಫಾರ್ಮೆನ್ಸ್ ಅಲ್ಲಿ. ಅದೇ ಸ್ವಲ್ಪ ಪಾಸಿಟಿವ್ ಸುದ್ದಿ ಅಂತಾನೆ ಹೇಳ್ಬೋದು. ಬಟ್ ಡಾಲರ್ ಎದುರುಗಡೆ ರುಪಿ ವೀಕ್ ಆಗ್ತಾ ಹೋಗ್ತಾ ಇದ್ರೆ ನಾವು ಜಾಸ್ತಿ ಪೇ ಮಾಡ್ಲೇಬೇಕಾಗುತ್ತೆ ಕ್ರೂಡ್ ಇಂಪೋರ್ಟ್ ಗೆ. ಇನ್ನು ನೆಕ್ಸ್ಟ್ ಗೋಲ್ಡ್ ಕಡೆ ಬಂದ್ರೆ ಗೋಲ್ಡ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು. ಲಾಸ್ಟ್ 1 ಮಂತ್ ಕನ್ಸಾಲಿಡೇಟ್ ಆಗಿದೆ. ಅಪ್ಸ್ ಅಂಡ್ ಡೌನ್ಸ್ ಇದೆ, ಬಟ್ ಆಲ್ಮೋಸ್ಟ್ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದೆ. ಲಾಸ್ಟ್ 1 ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈಗಲೂ ಕೂಡ ಸೇಮ್ ಲೆವೆಲ್ ಅಲ್ಲಿ ಸ್ಟೆಬಿಲೈಸ್ ಆಗುವಂತ ಲಕ್ಷಣವನ್ನ ತೋರಿಸ್ತಿದೆ ಅಂತಾನೆ ಹೇಳ್ಬೋದು ಗೋಲ್ಡ್. ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಈ ವಾರ ವಾಚ್ ಮಾಡಬಹುದು ಗೋಲ್ಡ್ ಅನ್ನ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರ 2 IPO ಗಳ ಲಿಸ್ಟಿಂಗ್ ಇರುತ್ತೆ. ಸುದೀಪ್ ಫಾರ್ಮಾ ಓಪನ್ ಇದೆ, 25th ವರೆಗೂ ಓಪನ್ ಇರುತ್ತೆ. ಎಕ್ಸೆಲ್ ಸಾಫ್ಟ್ ಟೆಕ್ನಾಲಜೀಸ್ ಲಿಸ್ಟಿಂಗ್ ಇರುತ್ತೆ. ಸುದೀಪ್ ಫಾರ್ಮಾ ಕೂಡ ಲಿಸ್ಟಿಂಗ್ ಇರುತ್ತೆ, ವಾಚ್ ಮಾಡಬಹುದು. ಯಾವುದೇ ರೀತಿಯ ಹೊಸ IPO ಇನ್ನೂ ಅನೌನ್ಸ್ ಆಗಿಲ್ಲ ಸದ್ಯದ ಮಟ್ಟಿಗೆ. ನೋಡೋಣ ಯಾವ್ದಾದ್ರು ಅನೌನ್ಸ್ ಆಗುತ್ತಾ ನಾಳೆ ನಾಡಿದ್ರಲ್ಲಿ ಅಂತ. ಸದ್ಯದ ಮಟ್ಟಿಗೆ 2 IPO ಗಳು ಸುದ್ದಿಯಲ್ಲಿರ್ತವೆ ಈ ವಾರ. ಇನ್ನು ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ HDFC ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಬೋನಸ್ ಇಶ್ಯೂ ಇದೆ ಈ ವಾರದಲ್ಲಿ 1:1 ರೇಷಿಯೋದಲ್ಲಿ ನೋಡಬಹುದು. 26 ನವೆಂಬರ್ ಎಕ್ಸ್ ಡೇಟ್ ಆಗಿರುತ್ತೆ. ಅವತ್ತು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಜೊತೆಗೆ ಥೈರೋಕೇರ್ ಟೆಕ್ನಾಲಜೀಸ್ ಕೂಡ ಬೋನಸ್ ಇಶ್ಯೂ ಮಾಡ್ತಿದೆ 2:1 ರೇಷಿಯೋದಲ್ಲಿ. ಅಂದ್ರೆ 1 ಶೇರ್ ಇದ್ರೆ 2 ಶೇರ್ ಅನ್ನ ಬೋನಸ್ ಆಗಿ ಕೊಡ್ತಾ ಇದೆ. ಹಾಗೆ ಯೂನಿಸನ್ ಮೆಟಲ್ ಸ್ಟಾಕ್ ಸ್ಪ್ಲಿಟ್ ಇದೆ. 10 ರೂಪಾಯಿ ಅಂತ ಫೇಸ್ ವ್ಯಾಲ್ಯೂ ನ 1 ರೂಪಾಯಿ ಮಾಡ್ತಾ ಇದೆ ಕಂಪನಿ. 1:10 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ಇನ್ನುಳಿದ ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತವೆ. ಇವುಗಳನ್ನು ಕೂಡ ವಾಚ್ ಮಾಡಬಹುದು. ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಸ್ಟಾಕ್ ಗಳಲ್ಲಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ. HDFC ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ 26ನೇ ತಾರೀಕು. ಬಟ್ ನಿಮ್ಮ ಹತ್ರ ಏನಾದ್ರೂ ಇದ್ರೆ ಶಾಕ್ ಆಗುವಂತ ಅವಶ್ಯಕತೆ ಏನಿಲ್ಲ. ಕಾರ್ಪೊರೇಟ್ ಆಕ್ಷನ್ ಕಾರಣಕ್ಕೆ ಆಗುವಂತ ಅಡ್ಜಸ್ಟ್ಮೆಂಟ್ಸ್ ಅಷ್ಟೇ ಇದು. ಒನ್ಸ್ ಅಡಿಷನಲ್ ಶೇರ್ಗಳು ಬಂದ ಮೇಲೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಅಡ್ಜಸ್ಟ್ ಆಗುತ್ತೆ ಪ್ರೈಸ್. ಅಲ್ಲಿವರೆಗೂ ಡೌನ್ ತೋರಿಸುತ್ತೆ, ಬಟ್ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.